ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಪಾಕಿಸ್ತಾನದ ಶಕ್ತಿ ಕೇಂದ್ರ ರಾಜಧಾನಿ ಇಸ್ಲಾಮಾಬಾದ್ಗೆ ನುಗ್ಗಿ ಭಾರತದ ಪಾಲಿಗೆ ಮೋಸ್ಟ್ ವಾಂಟೆಡ್ ಆಗಿದ್ದ ಉಗ್ರನಿಗೆ ರಿಯಲ್ ಲೈಫ್ ದುರಂದರ್ಗಳು ಟಿಕೆಟ್ ಕೊಟ್ಟಿದ್ದಾರೆ. ಆ ಕಡೆ ಬಾಂಗ್ಲಾದೇಶ ಈ ಬಾರಿ ಭಾರತದ ಮೇಲೆ ಕೆಂಡ ಕಾರಿದೆ. ಇನ್ನು ಮುಂಬೈನಲ್ಲಿ ಬರೋಬ್ಬರಿ 1745 ಕೋಟಿ ರೂಪಾಯಿ ಬೆಲೆಯ ನಶಾ ವಸ್ತುಗಳನ್ನು ಸೀಸ್ ಮಾಡಿದೆ ಎನ್ಸಿಬಿ. ದೊಡ್ಡ ಇಂಟರ್ನ್ಯಾಷನಲ್ ನೆಟ್ವರ್ಕ್ ಅನ್ನೇ ಬಯಲಿಗೆಳೆದಿದೆ. ಹಾಗೆ ಇನ್ನು ಸಾಕಷ್ಟು ಮುಖ್ಯವಾಗಿರೋ ಡೆವಲಪ್ಮೆಂಟ್ಸ್ ಆಗಿವೆ. ಎಲ್ಲವನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಭಾರತಕ್ಕೆ ಮತ್ತೊಂದು ಒಳ್ಳೆಯ ಸುದ್ದಿ ಸಿಕ್ಕಿದೆ. ಪಾಕ್ನಲ್ಲಿ ರಿಯಲ್ ಲೈಫ್ ಧುರಂಧರರ ಅಬ್ಬರ ಕಂಟಿನ್ಯೂ ಆಗಿದೆ. ಕಳೆದ ಕೆಲ ವರ್ಷಗಳಿಂದ ಜೋರಾಗಿ ನಡೀತಾ ಇತ್ತು, ಸ್ವಲ್ಪ ಪಾಸ್ ತರ ಆಗಿತ್ತು. ಆದರೆ ದುರಂಧರ್ ಮೂವಿ ರಿಲೀಸ್ ಆದ ನಂತರ ಅದೇನು ಕಾಕತಾಳಿಯನೋ ಕೋಇನ್ಸಿಡೆನ್ಸೋ ಏನಂತಾನೆ ಅರ್ಥ ಆಗ್ತಿಲ್ಲ ಪಾಕಿಸ್ತಾನದವ್ರಿಗೂ ಕೂಡ. ಆ ಮೂವಿ ನೋಡಿ ಗಾಬರಿ ಆಗಿದ್ದವರಿಗೆ ರಿಯಲ್ ಲೈಫ್ ದುರಂಧರು ದಿನಕ್ಕೊಬ್ಬ ಉಗ್ರರಿಗೆ ಟಿಕೆಟ್ ಕೊಡ್ತಿದಾರಲ್ಲಿ. ಮತ್ತೆ ಆಪರೇಷನ್ ಮಾಡಿ ಹಿಜ್ಬುಲ್ ಸಂಘಟನೆಯ ಕಮಾಂಡರ್ ಸಜ್ಜದ್ ಅಹಮದ್ಗೆ ಮುಕ್ತಿ ಕೊಟ್ಟಿದ್ದಾರೆ. ಎಂದಿನಂತೆ ಅಪರಿಚಿತ ಬಂದೂಕುದಾರಿಗಳೇ ಈ ಆಪರೇಷನ್ ಮಾಡಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದರೆ ಪಾಕ್ನ ರಾಜಧಾನಿ, ಪಾಕ್ನ ಶಕ್ತಿ ಕೇಂದ್ರ ಇಸ್ಲಾಮಾಬಾದ್ನಲ್ಲಿ ಈ ರಹಸ್ಯ ಕಾರ್ಯಾಚರಣೆ ನಡೆಸಲಾಗಿದೆ, ಗುಪ್ತ ಕಾರ್ಯಾಚರಣೆ. ಹೀಗಾಗಿ ಎಲ್ಲೇ ಇದ್ರೂ ನಿಮಗೆ ಉಳಿಗಾಲ ಇಲ್ಲ ಅನ್ನೋ ಮೆಸೇಜನ್ನು ಉಗ್ರರಿಗೆ ಈಗ ರಿಯಲ್ ಲೈಫ್ ದುರಂಧರರು ಪಾಸ್ ಮಾಡಿದಂತಾಗಿದೆ. ಈ ಉಗ್ರ ಸಜ್ಜದ್ ಅಹಮದ್ ಮೂಲತಃ ಜಮ್ಮು ಕಾಶ್ಮೀರದ ಬಾರಾಮುಲ್ಲಾದವನು. ದಶಕಗಳಿಂದ ಪಾಕ್ನಲ್ಲಿದ್ದ. ಶಸ್ತ್ರಾಸ್ತ್ರ ತರಬೇತಿಗಾಗಿ 1977ರಲ್ಲಿ ಪಾಕಿಸ್ತಾನಕ್ಕೆ ಹೋಗಿದ್ದ. ಅಲ್ಲಿಂದಲೇ ಆಪರೇಟ್ ಆಗ್ತಾ ಇದ್ದ. ಜಮ್ಮು ಕಾಶ್ಮೀರದಲ್ಲಿ ಹಲವು ಉಗ್ರ ಕೃತ್ಯಗಳನ್ನು ಸಂಯೋಜಿಸಿದ್ದ ಅನ್ನೋ ಆರೋಪನೂ ಇದೆ. ಈಗ ಈತನನ್ನ ಕೂಡ ಹುಡುಕಿ ಹೊಡೆಯಲಾಗಿದೆ. ಈ ಮೂಲಕ ಅಜ್ಞಾತ ಬಂದೂಕುದಾರಿಗಳ ಲಿಸ್ಟ್ಗೆ ಈತ ಕೂಡ ಸೇರ್ಪಡೆಯಾಗಿದ್ದಾನೆ. ಇತ್ತೀಚೆಗಷ್ಟೇ ಲಷ್ಕರ್ನ ಟಾಪ್ ಮುಖ, ಲಷ್ಕರ್ ಕಮಾಂಡರ್ ಶೇಖ್ ಯೂಸುಫ್ ಆಫ್ರಿದಿಗೂ ಕೂಡ ಟಿಕೆಟ್ ಕೊಡಲಾಗಿತ್ತು. ಖೈಬರ್ ಪಖ್ತೂನ್ಖ್ವಾದಲ್ಲಿ ಈತನನ್ನ ಹೊಡೆದು ಹಾಕಲಾಗಿತ್ತು. ಅದಕ್ಕಿಂತ ಮುಂಚೆ ಅಬು ಸಾಕರ್ ಮಕ್ಸೂದ್ ಅಹಮದ್ ಅನ್ನೋ ಲಷ್ಕರ್ ಉಗ್ರನಿಗೂ ಕೂಡ ಅಪರಿಚಿತರು ಟಿಕೆಟ್ ಹರಿದುಕೊಟ್ಟಿದ್ರು. ಹೀಗಾಗಿ ಪಾಕ್ನಲ್ಲಿ ಏನಾಗ್ತಿದೆ ಅಂತ ಪಾಕಿಗಳಿಗೆ ಗೊತ್ತಾಗ್ತಾ ಇಲ್ಲ. ದಿನಾನು ಒಂದೇ ತರ ಸುದ್ದಿ. ಅಪರಿಚಿತರು ಬಂದ್ರು, ಪಾಕ್ನಂತ ನರಕದಲ್ಲಿ ಒದ್ದಾಡ್ತಾ ಇದ್ದಂತ ಉಗ್ರರನ್ನ ಅವರ ತುಂಬಾ ಆಸೆಯಿಂದ ಕಾಯ್ತಾ ಇದ್ದ ಸ್ವರ್ಗಕ್ಕೆ ಕಳಿಸಿದ್ರು. ಅದೇ ಸುದ್ದಿ ಡೈಲಿ. ಪಾಕ್ ಪೊಲೀಸರಿಗೂ ಸೇನೆಗೂ ಕೂಡ ಯಾರು ಅಂತ ಇನ್ನೂ ಪತ್ತೆ ಹಚ್ಚಕ್ಕಾಗ್ತಾ ಇಲ್ಲ. ಈ ನಡುವೆ ನಾವು ಮಾತುಕತೆ ಮಾಡಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಇರಾನ್ ಈಗ ಅಮೆರಿಕದ ಮುಂದೆ ಮತ್ತೆ ಪ್ರಪೋಸಲ್ ಇಟ್ಟಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಪಾಕ್ ಮೂಲಕ ಹೊಸ ಪ್ರಪೋಸಲ್ ಸಬ್ಮಿಟ್ ಮಾಡಿದ್ದಾರೆ. ಈಗ ದಾಳಿ ಮಾಡ್ತಾರೆ ಅಂತೆಲ್ಲ ಬಂತಲ್ಲ, ಈ ವೀಕೆಂಡ್ ಅಲ್ಲಿ ಅಮೆರಿಕ ಮತ್ತು ಇಸ್ರೇಲ್ಗಳು ಇರಾನ್ ಮೇಲೆ ಮತ್ತೆ ದಾಳಿ ಮಾಡ್ತಾರೆ ಅಂತ ಹೇಳಿ ಮಾಹಿತಿ ಬಂತಲ್ಲ, ಅದರ ಬೆನ್ನಲ್ಲೇ ಇನ್ನೊಂದು ಪ್ರಪೋಸಲ್ ಕಳಿಸಿದಾರಂತೆ. ಯುದ್ಧ ಕೊನೆಗೊಳಿಸೋಕೆ ಅಮೆರಿಕ ಇತ್ತೀಚೆಗೆ ಕೆಲ ತಿದ್ದುಪಡಿ ಮಾಡಿ ಇರಾನ್ ಮುಂದೆ ಪ್ರಸ್ತಾವನೆ ಇಟ್ಟಿತ್ತು. ಅದನ್ನು ನೋಡಿ ಇರಾನ್ನವರು ತಮ್ಮ ಫೈನಲ್ ಪ್ರಪೋಸಲ್ ಕಳಿಸಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಎರಡೂ ಕಡೆ, ಇರಾನ್ ಮತ್ತು ಅಮೆರಿಕ ಎರಡೂ ಕಡೆಯ ಮಾಧ್ಯಮಗಳು ಇದನ್ನೀಗ ರಿಪೋರ್ಟ್ ಮಾಡ್ತಾ ಇವೆ. ಭಾರತ ಮತ್ತು ಬಾಂಗ್ಲಾ ನಡುವೆ ಮತ್ತೆ ರಾಜತಾಂತ್ರಿಕ ಸಂಘರ್ಷ ಶುರುವಾಗಿದೆ. ಈಗ ಭಾರತದ ರಾಯಭಾರಿಗೆ ಬಾಂಗ್ಲಾ ಸಮನ್ಸ್ ನೀಡಿದೆ. ಅದಕ್ಕೆ ಕಾರಣ ಏನು? ಇತ್ತೀಚೆಗೆ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಸರ್ಮಾ ಕೊಟ್ಟಿದ್ದ ಹೇಳಿಕೆ. ಏನ್ ಹೇಳಿದ್ರು ಬಿಸ್ವಾ? ಅಕ್ರಮ ಬಾಂಗ್ಲಾ ವಲಸಿಗರನ್ನ ವಿದೇಶಾಂಗ ಇಲಾಖೆ ಮೂಲಕ ಗಡಿಪಾರು ಮಾಡೋಕ್ಕಾಗಲ್ಲ, ಹಂಗೆ ಮಾಡಿದ್ರು ಕೂಡ ಬಾಂಗ್ಲಾದವರು ಒಪ್ಕೊಳ್ಳಲ್ಲ, ಇವರು ನಮ್ಮವರಲ್ಲ ಅಂತ ಹೇಳಿ ನಿರಾಕರಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ಹೀಗಾಗಿ ರಾತ್ರಿ ಟೈಮ್ನಲ್ಲಿ ಬಾಂಗ್ಲಾ ಸೇನೆ ಇಲ್ಲದ ಕಡೆ ನುಸುಳುಕೋರನ್ನ ಮರಳಿ ಬಾಂಗ್ಲಾಗೆ ದೂಡ್ತಾ ಇದೀವಿ, ನಾವು ಪುಷ್ ಬ್ಯಾಕ್ ಮಾಡ್ತಾ ಇದ್ದೀವಿ ಅಂತ ಬಿಸ್ವಾ ಹೇಳಿದ್ದಾರೆ ಅಸ್ಸಾಂ ಸಿಎಂ. ಅಲ್ಲದೆ ಬಾಂಗ್ಲಾಗೆ ಅವ್ರನ್ನ ತಳ್ಳೋ ತನಕ BSF ಅವ್ರನ್ನ ಅರೆಸ್ಟ್ ಮಾಡಿ ಹಿಡ್ಕೊಳ್ತಾ ಇದೆ ಅಂತ ಹೇಳಿದ್ದಾರೆ. ಇದಕ್ಕೆ ಬಾಂಗ್ಲಾ ಆಕ್ರೋಶ ಹೊರಹಾಕಿದೆ. ಭಾರತದ ಹಂಗಾಮಿ ಹೈಕಮಿಷನರ್ ಪವನ್ ಬಾದೆ ಅವರನ್ನ ಮೀಟ್ ಮಾಡಿ ತನ್ನ ಬಾಧೆಯನ್ನು ಹೊರಹಾಕಿದೆ. ಉಭಯ ರಾಷ್ಟ್ರಗಳ ಸಂಬಂಧಕ್ಕೆ ಧಕ್ಕೆ ತರುತ್ತೆ ಇದು. ಈ ಮಾತು ಅವಹೇಳನಕಾರಿ ಅಂತ ಬಾಂಗ್ಲಾ ವಿದೇಶಾಂಗ ಇಲಾಖೆ ಹೇಳಿದೆ. 2024ರಲ್ಲಿ ಶೇಖ್ ಹಸೀನಾ ಪದಚ್ಯುತರಾದ ನಂತರ ಎರಡು ದೇಶಗಳ ಸಂಬಂಧ ಹದಗೆಟ್ಟಿತ್ತು. ಬ್ಯಾಂಕರ್, ಸ್ಮಾಲ್ ಫಿನಾನ್ಸ್ ಗಾಯ್ ಯೂನುಸ್ ಎರಡು ದೇಶಗಳ ಸಂಬಂಧವನ್ನು ಹಾಳು ಮಾಡಿದ್ರು. ಆದರೆ ತಾರಿಕುರ್ ರೆಹಮಾನ್ ಬಾಂಗ್ಲಾ ಪ್ರಧಾನಿ ಆದ್ಮೇಲೆ PM ಮೋದಿಗೆ ಪತ್ರ ಬರೆದು ಸಂಬಂಧ ಸುಧಾರಣೆ ಮಾಡ್ಕೊಳ್ತಿದ್ದಾರೆ ಎರಡು ರಾಷ್ಟ್ರಗಳು ಸ್ಲೋಲಿ. ಮತ್ತೆ ಈಗ ಇದೇ ಭಾಗವಾಗಿ ಇತ್ತೀಚೆಗೆ ದಿನೇಶ್ ತ್ರಿವೇದಿ ಅವರನ್ನ ಬಾಂಗ್ಲಾಗೆ ಹೊಸ ಹೈಕಮಿಷನರ್ ಆಗಿ ನೇಮಕ ಮಾಡಿ ಕಳಿಸಿದೆ ಭಾರತ. ಡೀಸೆಲ್ ಕೂಡ ಬಾಂಗ್ಲಾಗೆ ಹೋಗ್ತಾ ಇದೆ ಪೈಪ್ ಮೂಲಕ ನಮ್ಮಿಂದ. ಇಂಥ ಟೈಮ್ನಲ್ಲಿ ಅಸ್ಸಾಂ ಸಿಎಂ ಕೊಟ್ಟಿರೋ ಹೇಳಿಕೆ ಸಹಿಸಕ್ಕಾಗಲ್ಲ ಅಂತ ಹೇಳಿ ಬಾಂಗ್ಲಾದವ್ರು ಹೇಳಿದ್ದಾರೆ. ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಫುಲ್. ನಮ್ಮ ಪ್ರಜೆಗಳನ್ನ ಅದೇನದರ ಕತ್ಲಲ್ಲಿ ತಳ್ಳೋದು ಕೇಳಕ್ಕೆ ಒಂಥರ ಆಗತ್ತೆ ನಮಗೆ ಅಂತ ಹೇಳಿ. ಇನ್ನು ಭಾರತದ ನೌಕಾಪಡೆಗೆ ಮತ್ತೊಂದು ಘಾತಕ ಯುದ್ಧ ನೌಕೆ ಸೇರ್ಪಡೆಯಾಗಿದೆ. INS ಮಹೇಂದ್ರಗಿರಿಯನ್ನ ನೌಕಾಪಡೆಗೆ ಹಸ್ತಾಂತರ ಮಾಡಲಾಗಿದೆ. ಇದು ನೀಲಗಿರಿ ಕ್ಲಾಸ್ ಅಥವಾ ಪ್ರಾಜೆಕ್ಟ್ 17A ಅಡಿಯಲ್ಲಿ ತಯಾರಾದ 6ನೇ ಫ್ರಿಗೇಟ್. ಒಡಿಶಾದ ಮಹೇಂದ್ರಗಿರಿ ಪರ್ವತದ ಹೆಸರನ್ನ ಈ ಹಡಗಿಗೆ ಇಡಲಾಗಿದೆ. ಮುಂಬೈನ ಮಸ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಇದನ್ನ ನಿರ್ಮಾಣ ಮಾಡಿದೆ. ಇದರಲ್ಲಿ ಅತ್ಯಾಧುನಿಕ ಶಸ್ತ್ರಾಸ್ತ್ರ ಮತ್ತು ಸೆನ್ಸಾರ್ಸ್ ಇವೆ. ರೆಡಾರ್ಗಳ ಕಣ್ಣಿಗೆ ಮಣ್ಣೆರಚೋ ಸ್ಟೆಲ್ತ್ ಟೆಕ್ನಾಲಜಿ ಕೂಡ ಇದೆ. ಭಾರತದ ಬ್ರಹ್ಮಾಸ್ತ್ರ, ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಗಳನ್ನ ಕೂಡ
ಅಳವಡಿಸಬಹುದು. ಯುದ್ಧ ನೌಕೆಯ 75% ಉಪಕರಣಗಳನ್ನು ಭಾರತದಲ್ಲೇ ತಯಾರಿಸಲಾಗಿದೆ. 200ಕ್ಕೂ ಅಧಿಕ ಸಂಸ್ಥೆಗಳು ಇದಕ್ಕಾಗಿ ಕೆಲಸ ಮಾಡಿವೆ. ಇಲ್ಲಿ ಫ್ರಿಗೇಟ್ ಅಂದ್ರೆ ಏನು ಅಂತ ತುಂಬಾ ಜನ ಪ್ರಶ್ನೆ ಕೇಳ್ಬೋದು. ಯಾವಾಗಲೂ ಬರುತ್ತಲ್ಲ ಇದು ನಿಮ್ಮ ಕವರೇಜಲ್ಲಿ ಅಂತ. ದೊಡ್ಡ ದೊಡ್ಡ ಹಡಗುಗಳು ಅಥವಾ ವ್ಯಾಪಾರಿ ನೌಕೆಗಳು ಹೋಗುವಾಗ ಅವುಗಳಿಗೆ ರಕ್ಷಣೆ ಕೊಡೋಕೆ ಜೊತೆಯಲ್ಲೇ ಹೋಗುವಂತಹ ನೌಕೆಗಳಿವು. ಶತ್ರುಗಳು ದಾಳಿ ಮಾಡೋಕೆ ಬಂದ್ರೆ ಇವು ಫ್ರಂಟ್ ಲೈನ್ ಡಿಫೆನ್ಸ್ ಆಗಿ ಕೆಲಸ ಮಾಡ್ತಾವಲ್ಲಿ. ನೀರಿನಿಂದ, ಆಕಾಶದಿಂದ ಹಾಗೆ ಸಬ್ಮರೀನಿಂದ ಬರೋ ಬೆದರಿಕೆಗಳನ್ನು ಏಕಕಾಲದಲ್ಲಿ ಗುರುತಿಸಿ ನ್ಯೂಟ್ರಲೈಸ್ ಮಾಡ್ತವೆ, ಅದನ್ನು ನಾಶಗೊಳಿಸ್ತವೆ. ಭಾರತದ ಹತ್ತಿರ 18 ಆಕ್ಟಿವ್ ಫ್ರಿಗೇಟ್ಸ್ ಇವೆ. ವಿಂಧ್ಯಗಿರಿ, ತಾರಾಗಿರಿ, ಉದಯಗಿರಿ, ದುನಗಿರಿ, ನೀಲಗಿರಿ ಎಲ್ಲವೂ ಇದೇ ಕ್ಲಾಸ್ನ ಫ್ರಿಗೇಟ್ಸ್. ಇನ್ನು ಸ್ನೇಹಿತರೆ, ಶಿರಡಿ, ಎಲ್ಲೋರ, ನಾಶಿಕ್, ತ್ರಯಂಬಕೇಶ್ವರ ಸೇರಿ ಈ ಎಲ್ಲ ಕ್ಷೇತ್ರಗಳಿಗೆ ಯಾತ್ರೆ ಹೋಗಿ ಬರೋ ಆಸಕ್ತಿ ನಿಮಗಿದ್ರೆ ಕರ್ಕೊಂಡು ಹೋಗಿ ಕರ್ಕೊಂಬಂದ್ಬಿಡ್ತಾರೆ ಕನ್ನಡ ಟೂರ್ ಮ್ಯಾನೇಜರ್ ಸಹಿತ 7 ಸೈನ್ಸ್ ಟೂರಿಸಂನವರು. ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಆಸಕ್ತರು ಹೋಗಿ ಬರ್ಬೋದು. ಏನೋ ಗುರುವಾರ ನಡೆದ ರಾಜ್ಯ ಸಚಿವ ಸಂಪುಟ ಮೀಟಿಂಗ್ನಲ್ಲಿ ಹಲವು ಮಹತ್ವದ ನಿರ್ಧಾರಗಳು ಆಗಿವೆ. ರೈತರ ವಿರೋಧದ ನಡುವೆ ಕೂಡ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. 18,133 ಕೋಟಿ ರೂಪಾಯಿ ಖರ್ಚಲ್ಲಿ ಈ ಟೌನ್ಶಿಪ್ ನಿರ್ಮಾಣ. ಒಟ್ಟು 9 ಗ್ರಾಮಗಳ 1,481 ಎಕರೆ ಪ್ರದೇಶದಲ್ಲಿ ಇದು ತಲೆ ಎತ್ತತೆ. ಇಲ್ಲಿ ಸಾಕಷ್ಟು ವಿಶೇಷ ಅಂಶಗಳಿವೆ. ಡೀಟೇಲ್ ಆಗಿ ನಿಮಗೆ ಸ್ಪೆಷಲ್ ರಿಪೋರ್ಟ್ ನಲ್ಲಿ ಮಾಹಿತಿ ಕೊಡ್ತೀವಿ ಅತಿ ಶೀಘ್ರ. ಇನ್ನು ಬೆಂಗಳೂರು ಹೈದರಾಬಾದ್ ಹೈಸ್ಪೀಡ್ ರೈಲು ಕಾರಿಡಾರ್ಗೂ ಕೂಡ ಕ್ಯಾಬಿನೆಟ್ ತಾತ್ವಿಕ ಒಪ್ಪಿಗೆ ಕೊಟ್ಟಿದೆ ಪ್ರಾಥಮಿಕ ಹಂತದಲ್ಲಿ. ಒಟ್ಟು 607 ಕಿಲೋಮೀಟರ್ ಉದ್ದದ ಈ ಮಾರ್ಗದಲ್ಲಿ 15 ನಿಲ್ದಾಣಗಳು ಇರಲಿವೆ. ಜೊತೆಗೆ ಬೆಂಗಳೂರು ಬೀದರ್ ಮತ್ತು ಬೆಂಗಳೂರು ಕಲಬುರಗಿ ನಡುವೆ ವಿಮಾನ ಸಂಚಾರಕ್ಕೂ ಕೂಡ ಪ್ರೋತ್ಸಾಹಧನ ಕೊಡೋಕೆ ಒಪ್ಪಿಗೆ ಸಿಕ್ಕಿದೆ. ಇನ್ನು ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿಗೆ 600 ಕೋಟಿ ರೂಪಾಯಿ ಕಾಮಗಾರಿಗೆ ಅನುಮೋದನೆ ಕೊಡಲಾಗಿದೆ. ಅತ್ತ ವಿಜಯಪುರದಲ್ಲಿ 228 ಕೋಟಿ ರೂಪಾಯಿ ಖರ್ಚಲ್ಲಿ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ನ ಉತ್ಪಾದನಾ ಘಟಕ ತೆರೆಯೋಕೆ ಡಿಸೈಡ್ ಮಾಡಲಾಗಿದೆ. ಇನ್ನು ಕರ್ನಾಟಕದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಉದ್ಯೋಗದ ಬಗ್ಗೆ ಆಘಾತಕಾರಿ ರಿಪೋರ್ಟ್ ಬಂದಿದೆ. ಕರ್ನಾಟಕದಲ್ಲಿ ಬರೀ 17% ಎಂಜಿನಿಯರಿಂಗ್ ಪದವೀಧರರಿಗೆ ಮಾತ್ರ ಜಾಬ್ ಸಿಗ್ತಾ ಇದೆ. ಉನ್ನತ ಶಿಕ್ಷಣ ಇಲಾಖೆ ರಚಿಸಿದ್ದ ಸಮಿತಿಯ ರಿಪೋರ್ಟೇ ಇದು. ಮುಖ್ಯವಾಗಿ ಕಂಪ್ಯೂಟರ್ ಸೈನ್ಸ್ ಪದವೀಧರರ ಸಾಮೂಹಿಕ ನಿರುದ್ಯೋಗ ಹಾಗೂ ಕೋರ್ ಬ್ರಾಂಚ್ಗಳು, ಸಿವಿಲ್, ಮೆಕ್ಯಾನಿಕಲ್ ಹಾಗೂ ಎಲೆಕ್ಟ್ರಿಕಲ್ ಬ್ರಾಂಚ್ಗಳಲ್ಲಿ ಅಡ್ಮಿಷನ್ ಕಮ್ಮಿ ಆಗಿರೋದಕ್ಕೆ ಮುಖ್ಯವಾಗಿರೋ ಕಾರಣ. ಎಲ್ಲರೂ CS ತಗೊಂಡಿರೋದು. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಸೆಮಿಕಂಡಕ್ಟರ್, ಏರೋಸ್ಪೇಸ್ ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ ತೀವ್ರ ಕೊರತೆ ಆಗಬಹುದು ಅನ್ನೋ ಆತಂಕವನ್ನ ಕೂಡ ಹೊರಹಾಕಿದ್ದಾರೆ. ಏನೋ ಕರ್ನಾಟಕದ ಸರ್ಕಾರಿ ಕಾಲೇಜುಗಳಲ್ಲಿ ಉಪನ್ಯಾಸಕರ ಕೊರತೆ ನೀಗಿಸೋಕೆ ಸರ್ಕಾರ ದೊಡ್ಡ ಹೆಜ್ಜೆ ಇಟ್ಟಿದೆ. 10,419 ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಉನ್ನತ ಶಿಕ್ಷಣ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ 3 ವರ್ಷದ ಅವಧಿಗೆ ತಾತ್ಕಾಲಿಕ ನೇಮಕಾತಿಯಾಗುತ್ತೆ. ಇನ್ನೊಂದು ಕಡೆ UGC ನಿಯಮ ಪೂರೈಸದವರಿಗೂ ಸರ್ಕಾರ ಒಂದು ಶುಭ ಸುದ್ದಿ ಕೊಟ್ಟಿದೆ. UGC ನಿಗದಿಪಡಿಸಿರುವ ಕನಿಷ್ಠ ಶೈಕ್ಷಣಿಕ ಅರ್ಹತೆಯನ್ನು ಹೊಂದಿರದ ಉಪನ್ಯಾಸಕರಿಗೆ, ಉದಾಹರಣೆಗೆ NET ಅಥವಾ KCET ಎಕ್ಸಾಮ್ ಪಾಸ್ ಆಗದವರು, ಅಂತಹ 3,853 ಅತಿಥಿ ಉಪನ್ಯಾಸಕರನ್ನ ಕೂಡ ಎಜುಕೇಷನ್ ಕೋಆರ್ಡಿನೇಟರ್ಸ್ ಅಂತ ಹೇಳಿ ನೇಮಕ ಮಾಡಿಕೊಳ್ಳೋಕೆ ಸರ್ಕಾರ ನಿರ್ಧಾರ ಮಾಡಿದೆ. ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ಇವರಿಗೆ ವೇತನ ಕೊಡಲಾಗುತ್ತೆ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ಎಜುಕೇಷನ್ ಕೋಆರ್ಡಿನೇಟರ್ಸ್ ಅಂದ್ರೆ ಏನು, ಅವ್ರ ಹತ್ರ ಏನು ಕೆಲಸ ಮಾಡಿಸ್ತಾರೆ, ಅದು ಸರ್ಕಾರ ಸ್ವಲ್ಪ ಕ್ಲಾರಿಟಿ ಕೊಡಬೇಕು. ಏನು ಬೆಂಗಳೂರು ಸೇರಿ ಬೆಸ್ಕಾಂ ವ್ಯಾಪ್ತಿಗೆ ಬರೋ 8 ಜಿಲ್ಲೆಗಳ ಜನರಿಗೆ ಬಿಗ್ ಶಾಕ್. ಮೇ 1ರಿಂದಲೇ ಅನ್ವಯ ಆಗೋ ಹಾಗೆ ಪ್ರತಿ ಯೂನಿಟ್ ಕರೆಂಟ್ ಬಿಲ್ 56 ಪೈಸೆ ಜಾಸ್ತಿ ಮಾಡಿದೆ. ಈ ತಿಂಗಳಲ್ಲೇ ಈ ಬಿಲ್ನ ಹೊಸ ರೇಟ್ ಆ್ಯಡ್ ಆಗಿ ಬರುತ್ತೆ. ಬೆಸ್ಕಾಂಗೆ 2,068 ಕೋಟಿ ರೂಪಾಯಿ ಲಾಸ್ ಆಗಿದೆ ಅಂತ. ಅದಕ್ಕೆ ಅಂತ ಗೃಹಜ್ಯೋತಿ ಸ್ಕೀಮ್ನಲ್ಲಿ ಆ ಲಿಮಿಟ್ನಲ್ಲಿ ಕರೆಂಟ್ ಯೂಸ್ ಮಾಡೋರಿಗೆ ಪ್ರಾಬ್ಲಮ್ ಇಲ್ಲ. 200 ಯೂನಿಟ್ ಲಿಮಿಟ್ ಕ್ರಾಸ್ ಮಾಡೋರಿಗೆ ಬಿಸಿತಾಗುತ್ತೆ. ಇನ್ನು ರಾಜ್ಯ ಸರ್ಕಾರ ಬೆಂಗಳೂರಲ್ಲಿ ಟ್ರಾಫಿಕ್ ಕಮ್ಮಿ ಮಾಡೋಕೆ 2 ಮುಖ್ಯ ಕಾರಿಡಾರ್ಗಳಲ್ಲಿ 11 ಎಲಿವೇಟೆಡ್ ಕಾರಿಡಾರ್ಗಳಿಗೆ ಅನುಮೋದನೆ ಕೊಟ್ಟಿತ್ತಲ್ಲ, ಅದರಲ್ಲಿ 2 ಎಲಿವೇಟೆಡ್ ಕಾರಿಡಾರ್ಗಳ ಡೀಟೇಲ್ ಸಿಗ್ತಾ ಇದೆ. ಮೊದಲನೇದು ಯಶವಂತಪುರದಿಂದ ಓಲ್ಡ್ ಮಡ್ರಾಸ್ ರಸ್ತೆ, 28 ಕಿಲೋಮೀಟರ್ ಉದ್ದದ ಈ ರಸ್ತೆ ಮೇಕ್ರಿ ಸರ್ಕಲ್, ಜಯಮಹಲ್ ಮತ್ತು ಹಲಸೂರು ಕೆರೆ ಮೂಲಕ ಹಾದು ಹೋಗುತ್ತೆ. 4,621 ಕೋಟಿ ರೂಪಾಯಿ ಖರ್ಚಲ್ಲಿ ನಿರ್ಮಾಣ ಆಗುತ್ತೆ. ಎರಡನೇದು ರಾಗಿಗುಡ್ಡದಿಂದ ಕನಕಪುರ ರಸ್ತೆವರೆಗೆ 18.5 ಕಿಲೋಮೀಟರ್ ಉದ್ದದ ಈ ಕಾರಿಡಾರ್ 2,965 ಕೋಟಿ ರೂಪಾಯಿ ಖರ್ಚಲ್ಲಿ ನಿರ್ಮಾಣ ಆಗುತ್ತೆ. ಖಾಸಗಿ ಸಹಭಾಗಿತ್ವ ಇರುತ್ತೆ. ಸರ್ಕಾರ ಸ್ವಲ್ಪ ದುಡ್ಡು ಕೊಡುತ್ತೆ. ಇದಕ್ಕೆ ಟೋಲ್ ಇರುತ್ತೆ ಇವೆರಡಕ್ಕೆ ಅನ್ನೋದನ್ನ ಸರ್ಕಾರ ಈಗ ಕನ್ಫರ್ಮ್ ಮಾಡಿದೆ. ಇನ್ನು ಕರ್ನಾಟಕದ 3 ನಗರಗಳಲ್ಲಿ ಪರಿಸರ ಸ್ನೇಹಿ ಡೇಟಾ ಪಾರ್ಕ್, ಡೇಟಾ ಸೆಂಟರ್ಗಳನ್ನ ಸ್ಥಾಪನೆ ಮಾಡೋಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಬೆಂಗಳೂರು, ಮೈಸೂರು ಹಾಗೂ ಮಂಗಳೂರಲ್ಲಿ ಈ ಪಾರ್ಕ್ಗಳನ್ನ ಸ್ಥಾಪನೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಈ 3 ಡೇಟಾ ಪಾರ್ಕ್ಗಳ ಒಟ್ಟು ಸಾಮರ್ಥ್ಯ 1,000 ಮೆಗಾವ್ಯಾಟ್ ಇರುತ್ತೆ.
ಯೋಜನೆ ಅನುಷ್ಠಾನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಒಳಗೊಂಡ ಸಚಿವರ ತಂಡ ರಚನೆ ಆಗುತ್ತೆ. ಇನ್ನು ಕರ್ನಾಟಕದಲ್ಲಿ ಗುಪ್ತಚರ ಇಲಾಖೆ ಮುಖ್ಯಸ್ಥರನ್ನ ದಿಢೀರಂತ ಇನ್ನೊಮ್ಮೆ ಬದಲಾಯಿಸಿ ಸಿಎಂ ಅಚ್ಚರಿ ಮೂಡಿಸಿದ್ದಾರೆ. ಎಡಿಜಿಪಿ ರವಿ ಎಸ್ ಅವರ ಜಾಗಕ್ಕೆ ಐಜಿಪಿ ಲಾಭುರಾಮ್ ಅವರ ನೇಮಕ ಆಗಿದೆ. ಡಿಕೆಶಿ ಬಣದ ರಹಸ್ಯ ಸಭೆಗಳು ಹಾಗೂ ದಿಲ್ಲಿ ಭೇಟಿ ಬಗ್ಗೆ ಸಿಎಂಗೆ ಮಾಹಿತಿನ ಹೋಗ್ತಿರ್ಲಿಲ್ಲ. ಹಾಗೆ ಮೂಡಾ ಹಗರಣ, ಧಾರವಾಡದ ಪ್ರತಿಭಟನೆ ಬಗ್ಗೆ ಕೂಡ ಮುನ್ಸೂಚನೆ ಕೊಟ್ಟಿರಲಿಲ್ಲ. ಹೀಗಾಗಿ ಗುಪ್ತಚರ ವೈಫಲ್ಯ ಅಂತ ಹೇಳಿ ಮುಖ್ಯಸ್ಥರನ್ನೇ ಚೇಂಜ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಮೂಲಕ ಸಿದ್ದರಾಮಯ್ಯ ಅವರು ಈ 3 ವರ್ಷದ ಆಡಳಿತದಲ್ಲಿ 4ನೇ ಸಲ ಗುಪ್ತಚರ ಮುಖ್ಯಸ್ಥರನ್ನ ಚೇಂಜ್ ಮಾಡಿದಂತಾಗಿದೆ. ಇನ್ನು ತಮಿಳುನಾಡಿನಲ್ಲಿ ಎಲೆಕ್ಷನ್ ರಿಸಲ್ಟ್ಗೆ ಕೆಲವೇ ದಿನಗಳು ಬಾಕಿ ಇರೋ ಟೈಮ್ನಲ್ಲಿ ಪೊಲಿಟಿಕಲ್ ಡ್ರಾಮಾ ಶುರುವಾಗಿದೆ. ನಟ ವಿಜಯ್ ಅವರ ಟಿವಿಕೆ ಪಾರ್ಟಿಯ ಕ್ಯಾಂಡಿಡೇಟ್ ಒಬ್ಬರ ಎಲೆಕ್ಷನ್ ಆಫೀಸ್ಗೆ ದುಷ್ಕರ್ಮಿಗಳು ಬೆಂಕಿ ಇಟ್ಟಿದ್ದಾರೆ. ತಮಿಳುನಾಡಿನ ತ್ರಿಚಿ ಹತ್ತಿರ ಬರೋ ಶ್ರೀರಂಗಂ ಅಸೆಂಬ್ಲಿ ಕ್ಷೇತ್ರದ ಪೆಟ್ಟವಾಯ್ ತಲೈ ಅನ್ನೋ ಏರಿಯಾದಲ್ಲಿ ಘಟನೆಯಾಗಿದೆ. ಕೂಡಲೇ ಬಗ್ಗೆ ಆಕ್ಷನ್ ತಗೋಬೇಕು ಅಂತ ಹೇಳಿ ಅವರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಈಗ ಇನ್ನು ಹವಾಮಾನಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಅಪ್ಡೇಟ್. ಈಗ ಸ್ವಲ್ಪ ತಂಪು ಅನ್ಸಿದ್ರು ಕೂಡ ಲಾಸ್ಟ್ ವೀಕ್ ಕಂಪೇರ್ ಮಾಡಿದ್ರೆ ಮೇ ತಿಂಗಳಲ್ಲಿ ಬಿಸಿಲಿನ ತಾಪ ಸಿಕ್ಕಾಪಟ್ಟೆ ಜಾಸ್ತಿನೇ ಇರುತ್ತೆ. ಸಾಮಾನ್ಯಕ್ಕಿಂತ ಹೆಚ್ಚು ಬಿಸಿಗಾಳಿ ಇರುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆಯಿಂದ ಅಲರ್ಟ್ ಬಂದಿದೆ. ಏಪ್ರಿಲ್ 27ರ AQI ರಿಪೋರ್ಟ್ ಪ್ರಕಾರ ಜಗತ್ತಿನ 50 ಅತಿ ಹೆಚ್ಚು ಉಷ್ಣಾಂಶ ನಗರಗಳ ಲಿಸ್ಟ್ನಲ್ಲಿ 50ಕ್ಕೆ 50 ನಗರಗಳು ನಮ್ಮ ಭಾರತದ್ದೇ ಇವೆ. ಇನ್ನು IMD ಡೈರೆಕ್ಟರ್ ಕೊಟ್ಟಿರೋ ಮಾಹಿತಿ ಪ್ರಕಾರ ಈ ಬಾರಿ ಪೂರ್ವ ಕರಾವಳಿ, ಹಿಮಾಲಯದ ತಪ್ಪಲು ಪ್ರದೇಶ ಹಾಗೆ ಮಹಾರಾಷ್ಟ್ರ, ಗುಜರಾತ್ನಲ್ಲಿ ಅತಿ ಹೆಚ್ಚು ಹೀಟ್ ವೇವ್ ಇರುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಮೇ ತಿಂಗಳಲ್ಲಿ ಸ್ವಲ್ಪ ಮಳೆನೂ ಆಗುತ್ತೆ. ಫುಲ್ ಮಿಕ್ಸ್ ಇರುತ್ತೆ. ವಾಡಿಕೆಗಿಂತ ಸ್ವಲ್ಪ ಜಾಸ್ತಿನೇ ಮಳೆ ಆಗುತ್ತೆ. ಆದ್ರೂ ಕೂಡ ಹೀಟ್ ವೇವ್ ನಿಂದ ಬಚಾವಿಲ್ಲ ಅಂತ ಹೇಳಿದ್ದಾರೆ. ಯಾಕಂದ್ರೆ ಮುಖ್ಯವಾಗಿ ದಕ್ಷಿಣ ಭಾರತ, ಈಶಾನ್ಯ ಮತ್ತು ವಾಯುವ್ಯ ಭಾರತಗಳಲ್ಲಿ ಟೆಂಪರೇಚರ್ ಕಮ್ಮಿ ಆಗಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಮೇ ತಿಂಗಳಲ್ಲಿ ಭಾರತದ ಕೆಲ ಕಡೆ ಚೆನ್ನಾಗಿ ಮಳೆನೂ ಆಗುತ್ತೆ, ಉಳಿದ ಕಡೆ ಹೆವಿ ಹೀಟ್ ವೇವ್ ಕೂಡ ಇರುತ್ತೆ ಅಂತ. ಇತ್ತ ಪಂಜಾಬ್ ವಿಧಾನಸಭೆಯಲ್ಲಿ ಭಾರಿ ಹೈ ಡ್ರಾಮಾ ಆಗಿ ಹೋಗಿದೆ. ಕಾರ್ಮಿಕ ದಿನ ಅಂತ ಹೇಳಿ ವಿಶೇಷ ಅಧಿವೇಶನ ಕರೆದಿದ್ರು. ಈ ವೇಳೆ ಪಂಜಾಬ್ ಸಿಎಂ ಭಗವಂತ್ ಮಾನ್ ಕುಡ್ಕೊಂಡು ಅಧಿವೇಶನಕ್ಕೆ ಬಂದಿದ್ರು ಅಂತ ವಿಪಕ್ಷದವರು ಆರೋಪ ಮಾಡಿದ್ದಾರೆ. ಆಲ್ಕೋಹಾಲ್ ಟೆಸ್ಟ್ ಮಾಡಿಸಿ ಅಂತೆಲ್ಲ ಡಿಮಾಂಡ್ ಮಾಡಿ ದೊಡ್ಡ ಗಲಾಟೆ ಆಗಿದೆ. ಕಾಂಗ್ರೆಸ್ ಇಟ್ಟಿರೋ ಡಿಮಾಂಡ್ ಇದು. ಇದಕ್ಕೆ ಶಿರೋಮಣಿ ಅಕಾಲಿ ದಳ ಕೂಡ ಬೆಂಬಲ ಕೊಟ್ಟಿದೆ. ಇನ್ನು ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು ಸೇರಿ 5 ರಾಜ್ಯಗಳ ಚುನಾವಣೆ ಮುಗಿದ 2 ದಿನದಲ್ಲಿ ಕಮರ್ಷಿಯಲ್ ಹೋಟೆಲ್ನವರು ಇತ್ಯಾದಿ ಕಮರ್ಷಿಯಲ್ ಸೈಡ್ನಲ್ಲಿ ಬಳಸೋ ಗ್ಯಾಸ್ ಸಿಲಿಂಡರ್ ಬೆಲೆ 993 ರೂಪಾಯಿ ಜಂಪ್ ಆಯ್ತಲ್ಲ. ಇದರ ಬಗ್ಗೆ ವಿರೋಧ ಪಕ್ಷಗಳು ಆಕ್ರೋಶ ಹೊರಹಾಕಿವೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇದನ್ನ ಎಲೆಕ್ಷನ್ ಬಿಲ್ ಅಂತ ಕರೆದಿದ್ದಾರೆ. ಎಲೆಕ್ಷನ್ ಮುಗಿದ ಮೇಲೆ ಬೆಲೆ ಏರಿಕೆ ಬಿಸಿ ತಟ್ಟುತ್ತೆ ಅಂತ ಮೊದಲೇ ಹೇಳಿದ್ದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಪೆಟ್ರೋಲ್, ಡೀಸೆಲ್ ಬೆಲೆ ಕೂಡ ಏರಿಕೆ ಆಗುತ್ತೆ ಅನ್ನೋ ಪ್ರಿಡಿಕ್ಷನ್ ನೀಡಿದ್ದಾರೆ. ಮೇ 1ರಿಂದಲೇ ಜಾರಿಗೆ ಬರುವಂತೆ ಬೆಲೆ ಏರಿಕೆಯಾಗಿತ್ತು. ಸುತ್ತು ಜಗತ್ತಲ್ಲಿ ಕೂಡ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ವಿ. ಗೃಹ ಬಳಕೆದು 14 kg ಚಿಲ್ಲರೆದು ಮನೆದಿರುತ್ತಲ್ಲ, ಅದರದ್ದು ಜಾಸ್ತಿ ಮಾಡಿಲ್ಲ. ಹೋಟೆಲ್ನಲ್ಲಿ ಊಟ ಮಾಡೋರಿಗೆಲ್ಲ ಜಾಸ್ತಿ ಬೆಲೆ ಏರಿಕೆ ಬಿಸಿ ತಟ್ಟುತ್ತೆ. ದೇಶದ ಆರ್ಥಿಕ ರಾಜಧಾನಿ ಮುಂಬೈನಲ್ಲಿ NCB ದೊಡ್ಡ ಇಂಟರ್ನ್ಯಾಷನಲ್ ನಶಾವಸ್ತು ಜಾಲವನ್ನು ಭೇದಿಸಿದೆ. 349 kgಯಷ್ಟು ನಶಾವಸ್ತುವನ್ನ ಸೀಸ್ ಮಾಡಿದ್ದಾರೆ. 1700 ಕೋಟಿ ರೂಪಾಯಿಗೂ ಅಧಿಕ ಬೆಲೆ ಬಾಳುತ್ತಂತೆ. ಇದು ಸಣ್ಣ ಕ್ಲೂ ಹಿಡ್ಕೊಂಡು ಒಂದೊಂದೇ ಲಿಂಕ್ ನ ಫಾಲೋ ಮಾಡಿ ಬ್ರೇಕ್ ಮಾಡ್ತಾ ಹೋಗಿ ಇದನ್ನ ಬ್ರೇಕ್ ಡೌನ್ ಮಾಡಿ ಕೇಸ್ನ ಕಡೆಗೆ ಇಡೀ ಇಂಟರ್ನ್ಯಾಷನಲ್ ನೆಟ್ವರ್ಕ್ ಅನ್ನೇ ಟ್ರೇಸ್ ಮಾಡಿದ್ದಾರೆ. ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ಕೂಡ NCB ಅಧಿಕಾರಿಗಳಿಗೆ ಶುಭಾಶಯ ಕೋರಿದ್ದಾರೆ. ಇದನ್ನ ಬಾಟಮ್ ಟು ಟಾಪ್ ಇನ್ವೆಸ್ಟಿಗೇಷನ್ ಸೂಪರ್ ಅಂತ ಹೇಳಿದ್ದಾರೆ. ಜೊತೆಗೆ ಜಾಲವನ್ನ ನಿರ್ದಾಕ್ಷಿಣ್ಯವಾಗಿ ಮಟ್ಟ ಹಾಕ್ತೀವಿ ಅಂತ ಕೂಡ ಅಮಿತ್ ಶಾ ಹೇಳಿದ್ದಾರೆ. ಇನ್ನು ಈಶಾನ್ಯ ರಾಜ್ಯ ಮಿಜೋರಾಂನಲ್ಲಿ ದಶಕಗಳಿಂದ ನಡೀತಾ ಇದ್ದ ಪ್ರತ್ಯೇಕತೆ ಕೂಗಿಗೆ ತೆರೆ ಬಿದ್ದಿದೆ. ಕೊನೆಯ ಬಂಡುಕೋರ ಗುಂಪು ಹಮಾರ್ ಪೀಪಲ್ಸ್ ಕನ್ವೆನ್ಷನ್ ಡೆಮೊಕ್ರೆಟಿಕ್ ಸೇನೆ ಮುಂದೆ ಶರಣಾಗಿದ್ದಾರೆ. ಹೀಗಾಗಿ ಮಿಜೋರಾಂ ಈಗ ಸಂಪೂರ್ಣ ಬಂಡಾಯ ಮುಕ್ತ ರಾಜ್ಯ ಅಂತ ಸಿಎಂ ಲಾಲ್ಡುಹೋಮಾ ಡಿಕ್ಲೇರ್ ಮಾಡಿದ್ದಾರೆ. ಈ ಗುಂಪಿನ ನಾಯಕ ಸನಾತೆ ಸೇರಿ 43 ಕಾಡರ್ಗಳು ಸರ್ಕಾರಕ್ಕೆ ಶರಣಾಗಿದ್ದಾರೆ. ಏಪ್ರಿಲ್ 14ನೇ ತಾರೀಕು ಮಿಜೋರಾಂ ಸರ್ಕಾರ ಮತ್ತು ಬಂಡುಕೋರ ನಡುವೆ ನಡೆದ ಶಾಂತಿ ಒಪ್ಪಂದದ ಫಲವಾಗಿ ಈ ಬೆಳವಣಿಗೆಯಾಗಿದೆ. ಎಲ್ಲ ಪಂಗಡಗಳು ಭಿನ್ನಾಭಿಪ್ರಾಯ ಮರೆತು ಮಿಜೋ ಅನ್ನೋ ಒಂದೇ ಗುರುತಿನ ಅಡಿ ಒಗ್ಗೂಡೋಕೆ ಸಿಎಂ ಕರೆ ಕೊಟ್ಟಿದ್ದಾರೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಗುರುವಾರ ರಾತ್ರಿ ನಡೆದ EVM ಟ್ಯಾಂಪರಿಂಗ್ ಹೈಡ್ರಾಮಾ ಕಡೆಗೂ ಎಂಡ್ ಆಗಿದೆ. TMC ನಾಯಕರ ಆರೋಪಗಳಿಗೆ ಚುನಾವಣಾ ಆಯೋಗ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಸ್ಟ್ರಾಂಗ್ ರೂಮ್ನಲ್ಲಿ ನಡೆದಿದ್ದು EVM ಟ್ಯಾಂಪರಿಂಗ್ ಅಲ್ಲ, ಕೇವಲ ಅಂಚೆ ಮತಗಳ ಪೋಸ್ಟಲ್ ಬ್ಯಾಲೆಟ್ಸ್ನ ವಿಂಗಡಣಾ ಪ್ರಕ್ರಿಯೆ ಅಂತ ಕ್ಲಾರಿಟಿ ಕೊಟ್ಟಿದೆ. ರೂಲ್ಸ್ ಪ್ರಕಾರ ಸ್ಟ್ರಾಂಗ್ ರೂಮ್ ಒಳಗಡೆ ವಿದ್ಯುತ್ ಸಂಪರ್ಕ ಇರೋ ಹಾಗಿಲ್ಲ. ಹೀಗಾಗಿ ಅಧಿಕಾರಿಗಳು ಟಾರ್ಚ್ ಬಳಸಿದ್ದಾರೆ. ಜೊತೆಗೆ ಈ ಪ್ರಕ್ರಿಯೆ ಬಗ್ಗೆ ಎಲ್ಲಾ ಪಕ್ಷಗಳಿಗೂ ಬೆಳಿಗ್ಗೆನೆ ಇಮೇಲ್ ಮೂಲಕ ಮಾಹಿತಿ ಮುಂಚೆನೆ ಕೊಡಲಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ ಅನ್ನ ಆಯೋಗ ಕೊಟ್ಟಿದೆ. ಇನ್ನು ಇದೇ ಪಶ್ಚಿಮ ಬಂಗಾಳದ 24 ಪರಗಣ ಜಿಲ್ಲೆಯ ಒಟ್ಟು 15 ಮತಗಟ್ಟೆಗಳಲ್ಲಿ 15 ಬೂತ್ಗಳಲ್ಲಿ ವೋಟಿಂಗ್ ನಡೆಸೋಕೆ ಚುನಾವಣಾ ಆಯೋಗ ತೀರ್ಮಾನಿಸಿದೆ. ಏಪ್ರಿಲ್ 29ನೇ ತಾರೀಕು ನಡೆದಿದ್ದ 2ನೇ ಹಂತದ ಮತದಾನವನ್ನ ಈ 15 ಬೂತ್ಗಳಲ್ಲಿ ಕ್ಯಾನ್ಸಲ್ ಮಾಡಲಾಗಿದೆ. ಸೊ ಶನಿವಾರ ಮತ್ತೆ ಈ 15 ಬೂತಿಗೆ ಮಾತ್ರ ವೋಟಿಂಗ್ ಆಗುತ್ತೆ. 1951ರ ಪ್ರಜಾಪ್ರತಿನಿಧಿ ಕಾಯ್ದೆ ಸೆಕ್ಷನ್ 58(2) ಅಡಿಯಲ್ಲಿ EVMಗೆ ಹಾನಿ ಮಾಡಿದ್ರೆ, ಲೋಪದೋಷಗಳಿದ್ರೆ ವೋಟಿಂಗ್ ಆಗಿರೋ ಪ್ರಕ್ರಿಯೆಯಲ್ಲಿ ಈ ರೀತಿ ಕ್ರಮ ಕೈಗೊಳ್ಳೋಕೆ ಅವಕಾಶ ಚುನಾವಣಾ ಆಯೋಗಕ್ಕಿರುತ್ತೆ. ಆದರೆ ಇಲ್ಲಿ ಯಾವ ಕಾರಣಕ್ಕೆ ಮಾಡಿದ್ದಾರೆ ಇನ್ನಷ್ಟೇ ಸ್ಪಷ್ಟವಾಗಬೇಕಾಗಿದೆ. ಇರಾನ್ ಯುದ್ಧದ ಪರಿಣಾಮ ಹಜ್ ಯಾತ್ರೆ ಮೇಲೂ ಆಗಿದೆ ಭಾರತೀಯರಿಗೆ.
ಹಜ್ ಯಾತ್ರೆಯ ವಿಮಾನ ದರವನ್ನು 10,000 ರೂಪಾಯಿ ಏರಿಕೆ ಮಾಡಲಾಗಿದೆ. ವಿಮಾನದ ಇಂಧನ ದರ ಕೂಡ ಜಾಸ್ತಿ ಆಗಿದೆಲ್ಲ, ಹಾಗಾಗಿ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರೋ ಹಜ್ ಕಮಿಟಿ ಈ ತೀರ್ಮಾನ ಮಾಡಿದೆ. ಮೇ 15ರ ಒಳಗಡೆ ಪ್ರತಿ ಯಾತ್ರಿಕರು ಈ 10,000 ರೂಪಾಯಿ ಪಾವತಿ ಮಾಡಿ ಅನ್ನೋ ಸೂಚನೆ ಕೊಡಲಾಗಿದೆ. ತೈಲ ಬೆಲೆ ಏರಿಕೆಯ ಬಿಸಿಯಿಂದ ಏರ್ ಇಂಡಿಯಾ ಮುಂದಿನ ಜೂನ್ ತಿಂಗಳಿಂದ ಪ್ರತಿದಿನ ಸುಮಾರು 100 ವಿಮಾನಗಳ ಹಾರಾಟವನ್ನ ರದ್ದುಗೊಳಿಸೋಕೆ ನಿರ್ಧಾರ ಮಾಡಿದೆ. ಯುರೋಪ್, ಉತ್ತರ ಅಮೆರಿಕ, ಆಸ್ಟ್ರೇಲಿಯಾ ಮತ್ತು ಸಿಂಗಾಪುರ್ಗೆ ತೆರಳೋ ಪ್ರಮುಖ ಅಂತಾರಾಷ್ಟ್ರೀಯ ಮಾರ್ಗಗಳ ಮೇಲೆ ಇದರಿಂದ ಪರಿಣಾಮ ಆಗುತ್ತೆ. ಫೆಬ್ರವರಿಯಿಂದ ಜೆಟ್ ಇಂಧನ ಬೆಲೆ 80% ಹೆಚ್ಚಳ ಆಗಿದ್ದು ಸದ್ಯ ಒಂದು ಬ್ಯಾರೆಲ್ ಬೆಲೆ $119.46 ದಾಟಿದೆ. ಇದರಿಂದ ನಿರ್ವಹಣೆ ಕಷ್ಟ ಆಗಿದೆ ಅಂತ ಏರ್ ಇಂಡಿಯಾ ತಿಳಿಸಿದೆ. ಈಗ ಆಲ್ರೆಡಿ ಇಂಡಿಗೋ ಮತ್ತು ಸ್ಪೈಸ್ ಜೆಟ್ ಒಳಗೊಂಡಿರೋ ಏರ್ಲೈನ್ಸ್ ಗಳ ಒಕ್ಕೂಟ ಇಂಧನದ ಮೇಲಿನ ತೆರಿಗೆ ಕಡಿತಗೊಳಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಿದೆ. ಒಂದು ವೇಳೆ ಇಂಧನ ದರ ಇಳಿಕೆ ಆಗದೇ ಇದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಮಾನಗಳ ಹಾರಾಟಕ್ಕೆ ಕತ್ತರಿ ಬೀಳೋ ಸಾಧ್ಯತೆ ಇದೆ. ಏಪ್ರಿಲ್ ತಿಂಗಳಲ್ಲಿ ಭಾರತದ ಒಟ್ಟು ಜಿಎಸ್ಟಿ ಸಂಗ್ರಹ 2.42 ಲಕ್ಷ ಕೋಟಿ ರೂಪಾಯಿ ತಲುಪುವ ಮೂಲಕ ಸಾರ್ವಕಾಲಿಕ ದಾಖಲೆ ಬರೆದಿದೆ. ಕಳೆದ ವರ್ಷದ ಏಪ್ರಿಲ್ಗೆ ಹೋಲಿಸಿದ್ರೆ ಈ ಬಾರಿ ಜಿಎಸ್ಟಿ ಸಂಗ್ರಹದಲ್ಲಿ 8.7% ಏರಿಕೆಯಾಗಿದೆ. 2.37 ಲಕ್ಷ ಕೋಟಿ ರೂಪಾಯಿ ಸಂಗ್ರಹ ಆಗಿತ್ತು ಅವಾಗ. ವಿದೇಶಗಳಿಂದ ಮಾಡಿದ ಆಮದಿನ ಮೇಲಿನ ತೆರಿಗೆ ಅಂದ್ರೆ ಇಂಟಿಗ್ರೇಟೆಡ್ ಜಿಎಸ್ಟಿ ಸಂಗ್ರಹದಲ್ಲಿ 25.8% ಏರಿಕೆ ಕಂಡು ಬಂದಿದೆ. ದೇಶದಲ್ಲಿ ಅತಿ ಹೆಚ್ಚು ಜಿಎಸ್ಟಿ ಪೇ ಮಾಡಿದ ರಾಜ್ಯಗಳ ಪಟ್ಟಿಯಲ್ಲಿ ಮಹಾರಾಷ್ಟ್ರ, ಕರ್ನಾಟಕ, ಗುಜರಾತ್ ಟಾಪ್ ನಲ್ಲಿವೆ. ಮಹಾರಾಷ್ಟ್ರದಲ್ಲಿ ಇವತ್ತು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಓಪನ್ ಆಗಿದೆ. ಸಿಎಂ ದೇವೇಂದ್ರ ಫಡ್ನವೀಸ್ ಅವರು ಮುಂಬೈ ಪುಣೆ ಎಕ್ಸ್ಪ್ರೆಸ್ ವೇನ ಮಿಸ್ಸಿಂಗ್ ಲಿಂಕ್ ಪ್ರಾಜೆಕ್ಟ್ ಉದ್ಘಾಟನೆ ಮಾಡಿದ್ದಾರೆ. ಇದು ಏಷ್ಯಾದಲ್ಲೇ ಅತಿ ಅಗಲವಾದ ರೋಡ್ ಟನಲ್ ಅನ್ನು ಒಳಗೊಂಡಿದೆ. ಇದು ಮುಂಬೈ ಕಡೆಯ ಬಂಡಾರ್ದಾರ ಹತ್ತಿರ ಶುರುವಾಗಿ ಟೈಗರ್ ವ್ಯಾಲಿ ಮುಖಾಂತರ ಪಾಸ್ ಆಗಿ ಪುಣೆ ಕಡೆಯ ಲೋನಾವಾಲಾಗೆ ಕನೆಕ್ಟ್ ಆಗುತ್ತೆ. ಈ ಹೊಸ ಮಾರ್ಗ 13.3 ಕಿಲೋಮೀಟರ್ ಉದ್ದ ಇದೆ. ಇದರಿಂದ ಪ್ರಯಾಣಿಕರಿಗೆ 20 ರಿಂದ 25 ನಿಮಿಷ ಎಕ್ಸ್ಟ್ರಾ ಟೈಮ್ ಉಳಿಯುತ್ತೆ. ಈ ಮಿಸ್ಸಿಂಗ್ ಲಿಂಕ್ ಟನಲ್ ಬರೋಬ್ಬರಿ 23.75 ಮೀಟರ್ ಅಗಲ ಇದೆ. 8 ಲೇನ್ ಹೊಂದಿದೆ. 8.9 ಕಿಲೋಮೀಟರ್ ಉದ್ದ ಇದೆ ಟನಲ್ನ ಲೆಂತ್. ಈ ಕಾರಣಕ್ಕಾಗಿ ಪ್ರಪಂಚದಲ್ಲೇ ಅತಿ ಅಗಲದ ರೋಡ್ ಟನಲ್ ಅಂತ ಹೇಳಿ ಗಿನ್ನೆಸ್ ರೆಕಾರ್ಡ್ಗೂ ಕೂಡ ಇದು ರೆಡಿ ಆಗಿದೆ. ಇದುವರೆಗೂ ಮುಂಬೈ ಪುಣೆ ನಡುವಿನ ಟ್ರಾವೆಲ್ನಲ್ಲಿ ಘಾಟ್ ಸೆಕ್ಷನ್ ಬಂದಾಗ ಸಿಕ್ಕಾಪಟ್ಟೆ ಜಾಮ್ ಎಲ್ಲ ಆಗ್ತಾ ಇತ್ತು, ಗಂಟೆಗಟ್ಟಲೆ ಒದ್ದಾಡಬೇಕಾಗಿತ್ತು. ಈಗ ನೇರವಾಗಿ ಗುಡ್ಡಗಳ ಅಡಿಗೆ ಟನಲ್ನಲ್ಲಿ ಹೋಗೋದ್ರಿಂದ ಸಿಕ್ಕಾಪಟ್ಟೆ ಫಾಸ್ಟ್ ಆಗುತ್ತೆ ಈ ಟ್ರಾವೆಲ್. ಜಗತ್ತಿನ ಅತಿ ದೊಡ್ಡ ಕಾರು ತಯಾರಿಕಾ ಕಂಪನಿಗಳಲ್ಲೊಂದಾದ ಟೊಯೋಟಾ ಈಗ ಭಾರತದಲ್ಲಿ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡೋಕೆ ಮುಂದಾಗಿದೆ. ಕಂಪನಿ ಈಗ ಮಹಾರಾಷ್ಟ್ರದಲ್ಲಿ 3 ಹೊಸ ಅಸೆಂಬ್ಲಿ ಪ್ಲಾಂಟ್ ಗಳನ್ನ ಶುರು ಮಾಡೋಕೆ ಪ್ಲಾನ್ ಮಾಡಿದೆ ಅಂತ ರಿಪೋರ್ಟ್ ಆಗಿದೆ. ಸುಮಾರು 300 ಬಿಲಿಯನ್ ಎನ್ ಅಂದ್ರೆ 18,000 ಕೋಟಿ ರೂಪಾಯಿ ಅಂದ್ರೆ $2 ಬಿಲಿಯನ್ ಹತ್ತತ್ರ ಇನ್ವೆಸ್ಟ್ ಮಾಡ್ತಿದ್ದಾರೆ. 2030 ಹೊತ್ತಿಗೆ ಭಾರತದಲ್ಲಿ ವರ್ಷಕ್ಕೆ 10 ಲಕ್ಷ ಕಾರುಗಳನ್ನ ಉತ್ಪಾದನೆ ಮಾಡೋದು ಇವರ ಟಾರ್ಗೆಟ್. ಸಾಲದ ಸುಳಿಯಲ್ಲಿರೋ ವೋಡಾಫೋನ್ ಐಡಿಯಾಗೆ ಕೇಂದ್ರ ಸರ್ಕಾರ ರಿಲೀಫ್ ಕೊಟ್ಟಿದೆ. ಕಂಪನಿ ಸರ್ಕಾರಕ್ಕೆ ಪೇ ಮಾಡಬೇಕಾಗಿದ್ದ ಬಾಕಿ ಮೊತ್ತದಲ್ಲಿ 27% ಅಂದ್ರೆ 23,600 ಕೋಟಿ ರೂಪಾಯಿ ಕಟ್ ಮಾಡಿದೆ. ಮೊದಲು ವಿಐ ಸರ್ಕಾರಕ್ಕೆ ಪೇ ಮಾಡಬೇಕಾಗಿದ್ದ ಅಡ್ಜಸ್ಟೆಡ್ ಗ್ರಾಸ್ ರೆವೆನ್ಯೂ ಮೊತ್ತ 87,695 ಕೋಟಿ ರೂಪಾಯಿ ಇತ್ತು. ಸಮಿತಿಯ ಮರುಪರಿಶೀಲನೆ ನಂತರ ಈಗ 64,046 ಕೋಟಿ ರೂಪಾಯಿಗೆ ಇಳಿಸಲಾಗಿದೆ. ಹೊಸ ರೂಲ್ಸ್ ಪ್ರಕಾರ ಕಂಪನಿ 2032ರಿಂದ 2035ರವರೆಗೆ ವಾರ್ಷಿಕ 100 ಕೋಟಿ ರೂಪಾಯಿ ಪಾವತಿ ಮಾಡಬೇಕು. ಉಳಿದ ದೊಡ್ಡ ಮೊತ್ತವನ್ನ 2036ರಿಂದ 2041ರ ನಡುವೆ 6 ಕಂತುಗಳಲ್ಲಿ ಪೇ ಮಾಡೋಕೆ ಅವಕಾಶ ಇರುತ್ತೆ. ಪೂರ ಸತ್ತಿಲ್ಲ ಕಂಪನಿ ಇದು. 19.8 ಕೋಟಿ ಗ್ರಾಹಕರನ್ನ ಹೊಂದಿದ್ದಾರೆ. ವೋಡಾಫೋನ್ ಐಡಿಯಾ ಸಂಸ್ಥೆಯಲ್ಲಿ ಈಗ ಸರ್ಕಾರಕ್ಕೇನೆ ಈಗ ಅವರು ಶೇರ್ ಕನ್ವರ್ಟ್ ಮಾಡಿ 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 AGR ಅಂದಾಗ 48.9% ಅಷ್ಟು ಪಾಲಿಗೆ ಬಂದಾಗಿದೆ ಸರ್ಕಾರಕ್ಕೆ. ಅರ್ಧ ಓನರ್ ಸರ್ಕಾರನೇ ಆಲ್ರೆಡಿ. ಈಗ ನೆಕ್ಸ್ಟ್ ಈಗ ಸ್ವಲ್ಪ ರಿಲೀಫ್ ಸಿಕ್ಕಿದೆಯಲ್ಲ ಈ ಹಣಕಾಸಿನ ವಿನಾಯಿತಿ. ಇದರಿಂದ ಕಂಪನಿ ಮುಂದಿನ 3 ವರ್ಷಗಳಲ್ಲಿ ನೆಟ್ವರ್ಕ್ ಅಭಿವೃದ್ಧಿಗಾಗಿ 45,000 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡೋಕೆ ಮತ್ತು ಬ್ಯಾಂಕ್ಗಳಿಂದ ಸಾಲ ಹೊಂದಿಸೋಕೆ ಇದರಿಂದ ಅನುಕೂಲ ಆಗುತ್ತೆ ಅವ್ರಿಗೆ, ಕಂಪನಿಯವರಿಗೆ. ಸೊ ಇನ್ನೊಂದು ಸ್ವಲ್ಪ ಹೋಯ್ತು ಅನ್ನಷ್ಟರಲ್ಲಿ ಮತ್ತೆ ಬದುಕಿದೆ ಈಗ ವಿಐ. ಸ್ವಲ್ಪ ದಿನ ನೋಡ್ಬೇಕಿದೆ ಯಾವ ತರ ಇದನ್ನ ಉಳಿಸ್ಕೊಳ್ತಾರೆ ಅಂತ ಹೇಳಿ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಅದಕ್ಕೆ ಕನ್ನಡಿಗರೊಬ್ಬರು ಅಧ್ಯಕ್ಷರಾಗಿದ್ದಾರೆ. ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ರವಿ ಕೋಟಾ ಅವರು ಮುಂದಿನ 3 ವರ್ಷ ಇರ್ತಾರೆ. ಇವರಿಗೆ 30 ವರ್ಷಗಳ ಅನುಭವ ಇದೆ ಈ ಕ್ಷೇತ್ರದಲ್ಲಿ. HAL ನಲ್ಲಿ ಕೆಲಸ ಮಾಡ್ತಾ ಇದ್ರು ಈ ಹಿಂದೆ. ಇವರು ಹಾಸನ ಜಿಲ್ಲೆಯ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿರೋ ವ್ಯಕ್ತಿ. Q4 ರಿಸಲ್ಟ್ಸ್ ಕಡೆಗೆ ಬರೋದಾದ್ರೆ JSPL ಜಿಂದಾಲ್ ಸ್ಟೀಲ್ ಅಂಡ್ ಪವರ್ ಲಿಮಿಟೆಡ್ 339 ಕೋಟಿ ರೂಪಾಯಿ ನೆಟ್ ಲಾಸ್ ಮಾಡಿಕೊಂಡಿದೆ. ವಿದೇಶದಲ್ಲಿರೋ ಸಬ್ಸಿಡರಿ ಕಂಪನಿಗಳಿಂದಾದ ನಷ್ಟ ಇದಕ್ಕೆ ಕಾರಣ. ಮಸ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 42% ರೈಸ್ ಆಗಿ 464 ಕೋಟಿ ರೂಪಾಯಿಗೆ ತಲುಪಿದೆ. ಶಿಪ್ ಬಿಲ್ಡಿಂಗ್ ಹಾಗೂ ಸಬ್ಮರೀನ್ ಪ್ರಾಜೆಕ್ಟ್ಗಳ ಕೆಲಸ ಜಾಸ್ತಿ ಆಗಿರೋದು ಈ ಲಾಭಕ್ಕೆ ಕಾರಣ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ. ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.